ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಎಸ್ಐಆರ್ ಜಾಗೃತ ವೇದಿಕೆ ಅಸ್ತಿತ್ವಕ್ಕೆ, ಅರ್ಹ ಮತದಾರರನ್ನು ವಂಚಿತರಾಗದಂತೆ ನೋಡಿಕೊಳ್ಳಲು ಹೆಲ್ಪ್ ಡೆಸ್ಕ್ ರಚನೆ, ಅಮೆರಿಕ ಭಾರತ ಮುಕ್ತ ವ್ಯಾಪಾರ ಒಪ್ಪಂದಗಳ ವಿರುದ್ಧ ಕೆಪಿಆರ್ಎಸ್ನಿಂದ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ಪ್ರತಿಕೃತಿ ದಹನ, ಆಗಸ್ಟ್ 9ರಂದು ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಬಿಜೆಪಿ ಪಕ್ಷದಿಂದ ಜುಲೈ 25-26ರಂದು ಪ್ರತಿ ಮನೆಗೆ ತೆರಳಿ ಎಸ್ಐಆರ್ ಕುರಿತು ಸಂಪರ್ಕ ಅಭಿಯಾನ, ಸಿದ್ದರಾಮೇಶ್ ಮನ್ನಾಪುರ್, ನರೇಗಾದಡಿ ಕೆಲಸ ನೀಡುವಂತೆ ಸಾಲುಗುಂದ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರಿಂದ ಪ್ರತಿಭಟನೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ನಗರದ ಪ್ರಗತಿಪರ ಸಂಘಟನೆಗಳ ಮುಖಂಡರು ಇಂದು ಸಭೆ ಸೇರಿ ಎಸ್ಐಆರ್ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಅರ್ಹ ಮತದಾರರನ್ನು ವಂಚಿತರಾಗದಂತೆ ನೋಡಿಕೊಳ್ಳಲು ಸಭೆ ನಿರ್ಣಯಿಸಿ ಹೆಲ್ಪ್ ಡೆಸ್ಕ್ ಪ್ರಾರಂಭಿಸಿದ್ದು, ಸಹಾಯಕ್ಕಾಗಿ ದೂರವಾಣಿ ಮಾಡಿದಲ್ಲಿ ಸಹಾಯ ಮಾಡಲಾಗುವುದು ಎಂದು ಮುಖಂಡರು ತಿಳಿಸಿದರು. ಸಭೆಯ ನಂತರ ಈ ವಿಚಾರವಾಗಿ ತಹಶೀಲ್ದಾರರು ಭೇಟಿ ಮಾಡಿದ ನಿಯೋಗ ಅವರ ಜೊತೆ ಗುಳೆ ಹೋದವರ ಫಾರಂ ತುಂಬುವ ಕುರಿತು, ಫಾರಂ ಅನ್ನು ಸರಿಯಾಗಿ ಇನ್ನೂ ವಿತರಿಸದ ಕುರಿತು ಚರ್ಚೆ ನಡೆಯಿತು. ಸಭೆಗೆ ಮಾಹಿತಿ ನೀಡಿದ ತಹಶೀಲ್ದಾರ್ ಅರುಣ್ಕುಮಾರ್ ದೇಸಾಯಿ, ಈಗಾಗಲೇ ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ 88% ಪ್ರಗತಿಯಾಗಿದ್ದು, ಗ್ರಾಮೀಣ ಮಟ್ಟದಲ್ಲಿ 94%, ನಗರದಲ್ಲಿ 72% ಪ್ರಗತಿಯಾಗಿದೆ. ನಗರದಲ್ಲಿ ಇನ್ನೂ ವೇಗ ಪಡೆದುಕೊಳ್ಳಬೇಕಾಗಿದ್ದು, ಈ ಕುರಿತು ಯಾವ ಭಾಗದಲ್ಲಿ ಕೆಲಸ ಆಗಬೇಕಾಗಿದೆ ಎಂದು ತಮ್ಮ ಗಮನಕ್ಕೆ ತರಲಾಗುವುದು. ತಾವು ಕೂಡ ಈ ಕೆಲಸದಲ್ಲಿ ಸಹಾಯ ಮಾಡಲು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಹುಸೇನ್ ಸಾಬ್, ಚಂದ್ರಶೇಖರ್ ಗೊರೆಬಾಳ್, ನಾಗರಾಜ್ ಪೂಜಾರ್, ಬಸವರಾಜ್ ಬಾದರ್ಲಿ, ಸಮಕ್ ಚೌಧರಿ, ಅಶೋಕ್ ನಂಜಲ್ದಿನ್ನಿ, ಮಂಜುನಾಥ್ ಗಾಂಧಿನಗರ, ಬಸವರಾಜ್ ಎರ್ದಿಹಾಳ್, ಅರುಣ್ಕುಮಾರ್ ಬೇರಿಗಿ ಸೇರಿದಂತೆ ಅನೇಕರಿದ್ದರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಪ್ರಸ್ತಾವಿತ ಭಾರತ ಅಮೆರಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಇಂಡಿಯಾ ಯುಎಸ್ಎ FTA ಸಹಿ ಹಾಕುವ ಹಂತದಲ್ಲಿದ್ದು, ಇದು ಭಾರತದ ಕೃಷಿ, ಆಹಾರ ಸಾರ್ವಭೌಮತ್ವ, ಗ್ರಾಮೀಣ ಜೀವನೋಪಾಯ ಹಾಗೂ ಲಕ್ಷಾಂತರ ರೈತರು, ಕೃಷಿ ಕಾರ್ಮಿಕರು ಮತ್ತು ಇತರ ಸಣ್ಣ ಉತ್ಪಾದಕರ ಭವಿಷ್ಯಕ್ಕೆ ಗಂಭೀರ ಬೆದರಿಕೆ ಒಡ್ಡುತ್ತದೆ. ಮೋದಿ ಸರ್ಕಾರವು ಭಾರತ ಅಮೆರಿಕ ಸ್ವತಂತ್ರ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲು ಮುಂದಾದರೆ, ಇಂತಹ ಒಪ್ಪಂದಗಳನ್ನು ಹಿಂಪಡೆಯುವವರೆಗೆ ಕೆಪಿಆರ್ಎಸ್ ಹೋರಾಟ ಮಾಡುತ್ತದೆ. ಭಾರೀ ಸಬ್ಸಿಡಿ ಪಡೆಯುವ ಕೃಷಿ ಆಮದುಗಳಿಗೆ ಭಾರತೀಯ ಮಾರುಕಟ್ಟೆಯನ್ನು ಮುಕ್ತಗೊಳಿಸುವ ಮೂಲಕ ಮತ್ತು ಕೃಷಿಯ ಮೇಲೆ ಕಾರ್ಪೊರೇಟ್ ನಿಯಂತ್ರಣವನ್ನು ಹೆಚ್ಚಿಸುವ ಮೂಲಕ ಈ ಒಪ್ಪಂದವು ಕೃಷಿ ಬಿಕ್ಕಟ್ಟನ್ನು ಇನ್ನಷ್ಟು ತೀವ್ರಗೊಳಿಸುತ್ತದೆ ಮತ್ತು ದೇಶದ ಸ್ವಾವಲಂಬನೆಯನ್ನು ಕುಗ್ಗಿಸುತ್ತದೆ. ಕೇಂದ್ರ ಸರ್ಕಾರವು ತನ್ನ ಕಾರ್ಪೊರೇಟ್ ಪರ ಮತ್ತು ಸಾಮ್ರಾಜ್ಯಶಾಹಿ ಪರ ವ್ಯಾಪಾರ ಕಾರ್ಯಸೂಚಿಯನ್ನು ಕೈಬಿಡಬೇಕು. ಎಲ್ಲ ರೈತ ವಿರೋಧಿ FTAಗಳನ್ನು ರದ್ದುಗೊಳಿಸಬೇಕು. ಎಲ್ಲ ಬೆಳೆಗಳ ಖಾತರಿಪೂರ್ವಕ ಸಂಗ್ರಹಣೆಯೊಂದಿಗೆ 2+50 ದರದಲ್ಲಿ MSP ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನುಬದ್ಧ ಗ್ಯಾರಂಟಿ ನೀಡಬೇಕು. ರೈತರಿಗೆ ಸಮಗ್ರ ಸಾಲ ಮನ್ನಾ ಜಾರಿಗೊಳಿಸಬೇಕು ಮತ್ತು ಕೃಷಿಯನ್ನು ಬಹುರಾಷ್ಟ್ರೀಯ ಕಂಪನಿಗಳ ಹಿತಾಸಕ್ತಿಗೆ ಬಲಿ ನೀಡುವ ಬದಲು ಆಳವಾಗುತ್ತಿರುವ ಕೃಷಿ ಬಿಕ್ಕಟ್ಟನ್ನು ಪರಿಹರಿಸುವ ನೀತಿಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಇಂದು ರಾಜ್ಯದಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಇಂದು ಸಾಲುಗುಂದ ಗ್ರಾಮದಲ್ಲಿ ನೂರಾರು ರೈತರು, ಕೃಷಿ ಕೂಲಿಕಾರರು ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ಗೇಸುದರಾಜ್, ಗರೀಬ್ ಕೊಡ್ಲಿ, ಅಳ್ಳಪ್ಪ, ಯಂಕಪ್ಪ ಕೆಂಗಲ್, ನರಸಣ್ಣ ಕೆಂಗಲ್, ಉಮೇಶ್ ಕಾಜಾಬನಿ, ಅಜ್ಮೀರ್ ಚೌಧರಿ, ಶೇಖರಪ್ಪ ಕೊಂಚಗೇರಿ, ವಾಜಿದ್, ರಾಮಚಂದ್ರ ಹಡ್ಪದ್, ಸರ್ವಾರ್ ಸಾಬ್, ಮೌಲಸಾಬ್ ಪಣಿ, ಸಮೀನಾ ಬೇಗಂ, ಪಾರ್ವತಮ್ಮ, ರೇಣುಕಮ್ಮ, ಲಲಿತಮ್ಮ, ಮಂಜಮ್ಮ, ಬಾನು ಬಿ ಹಾಗೂ ತಾಲೂಕು ಅಧ್ಯಕ್ಷರಾದ ಎಚ್ ವಿರೂಪಾಕ್ಷಿಗೌಡ, ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ, ಜಿಲ್ಲಾಧ್ಯಕ್ಷ ಬಸವಂತರಾಯಗೌಡ ಕಲ್ಲೂರ್ ಇದ್ದರು. ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ರಾಯಚೂರು ವತಿಯಿಂದ ಆಗಸ್ಟ್ 9ರಂದು ಜಿಲ್ಲೆಯ ವಾಲ್ಮೀಕಿ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ರಾಯಚೂರಿನ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಮೋನೇಶ್ ನಾಯಕ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿಂಧನೂರು ತಾಲೂಕಿನ ನಾಯಕ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು SSLC ಮತ್ತು PUCಯಲ್ಲಿ 90% ಅಂಕಗಳು ಪಡೆದ ಮಕ್ಕಳು ಜುಲೈ 30ರೊಳಗೆ ತಮ್ಮ ಅಂಕಪಟ್ಟಿ, ಜಾತಿ ಪ್ರಮಾಣ ಪತ್ರ ಹಾಗೂ 3 ಫೋಟೋಗಳ ಸಮೇತ ಈ ಎಲ್ಲ ದಾಖಲಾತಿಗಳನ್ನು ತಾಲೂಕು ಅಧ್ಯಕ್ಷ ಮೋನೇಶ್ ಅವರ ಮೊಬೈಲ್ ನಂಬರ್ 8105288999, ಉಪಾಧ್ಯಕ್ಷ ಯಂಕೋಬ್ ಜವಳಗೇರ ಅವರ ಮೊಬೈಲ್ ನಂಬರ್ 8296812883 ಹಾಗೂ ಕಾರ್ಯಾಧ್ಯಕ್ಷ ನಾರಾಯಣಸ್ವಾಮಿ ಅವರ ಮೊಬೈಲ್ ನಂಬರ್ 9972987675, ಪ್ರಧಾನ ಕಾರ್ಯದರ್ಶಿ ರಮೇಶ್ ನಾಯಕ್ ಬೆಳಗುರ್ಕಿ ಅವರ ಮೊಬೈಲ್ ನಂಬರ್ 8722
97824422 ಇವರನ್ನು ಸಂಪರ್ಕಿಸಲು ಕೋರಿದ್ದಾರೆ. ಪ್ರತಿಭಾ ಪುರಸ್ಕಾರ ಮುಗಿದ ನಂತರ ಸಂಜೆಯ ವೇಳೆ ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಸಚಿವರಾದ VS ಉಗ್ರಪ್ಪ, ಸಂಸದರು, ಶಾಸಕರು, ನಿವೃತ್ತ ಅಧಿಕಾರಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿ ನಿಗದಿ ಮಾಡಲು 9 ಶೆಡ್ಯೂಲ್ಗೆ ಸೇರ್ಪಡೆ ಮಾಡುವುದರ ಕುರಿತು ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ತಾಲೂಕಿನ ವಾಲ್ಮೀಕಿ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಯಂಕೋಬ್ ನಾಯಕ್ ಜವಳಗೆರ, ಪ್ರಧಾನ ಕಾರ್ಯದರ್ಶಿ ರಮೇಶ್ ನಾಯಕ್ ಬೆಳಗುರ್ಕಿ, ನಾರಾಯಣಸ್ವಾಮಿ ದುಮಿತಿ, ಕಾರ್ಯಾಧ್ಯಕ್ಷರು, ಹಿರಿಯ ಸಲಹೆಗಾರ ಚೆನ್ನಪ್ಪ ನಾಯಕ್ ಸೇರಿದಂತೆ ಅನೇಕರಿದ್ದರು. ನಮಗೆ ಕೊಟ್ಟಿರುವಂಥ 7 ಮೀಸಲಾತಿಯ ಶೆಡ್ಯೂಲ್ 9 ಸೇರಿಸಬೇಕಂತೇಳಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಆಗಮಿಸಿ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳು ಆಗಮಿಸಿ ಇದರ ಸದುಪಯೋಗ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ. ತಾವು ತಮ್ಮ ಸೂಕ್ತ ದಾಖಲಾತಿಗಳನ್ನು ಇದೇ ತಿಂಗಳ 30ರೊಳಗಾಗಿ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿರುವಂಥ ಮೌನೇಶ್ ನಾಯಕ, ವೆಂಕೋಬ್ ನಾಯಕ, ಚೆನ್ನಪ್ಪ ನಾಯಕ, ರಮೇಶ್ ನಾಯಕ ಇವರೆಲ್ಲರ ನಂಬರ್ಗಳು ಮತ್ತು ಹೆಸರುಗಳಿರುತ್ತವೆ. ಅವ್ರಿಗೆ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿ ತಮ್ಮ ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸಿದ್ರೆ ನಾವು 30ರೊಳಗಾಗಿ ಜಿಲ್ಲಾ ಮಟ್ಟಕ್ಕೆ ಸಲ್ಲಿಸಿ ಮುಂದಿನ ತಿಂಗಳ ನಡೆಯುವಂಥ 9ನೇ ತಾರೀಕಿಗೆ ಪ್ರತಿಭಾ ಪುರಸ್ಕಾರಕ್ಕೆ ತಮ್ಮನ್ನ ಆಹ್ವಾನಿಸ್ತಾ ಇದ್ದೇವೆ. ತಾವು ಬರುವಂತ 9ನೇ ತಾರೀಕು ಬರುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೇವೆ ಜಿಲ್ಲಾ ವಾಲ್ಮೀಕಿ ಸಂಘದ ಕಡೆಯಿಂದ. ಧನ್ಯವಾದ. ತಹಸೀಲ್ದಾರರು ಈಗಾಗಲೇ 100ಕ್ಕೆ 100ರಷ್ಟು ನಾವು ತಾಲೂಕಿನ ಜನರಿಗೆ ಎನ್ಯುಮರೇಷನ್ ಫಾರಂ ಅನ್ನು ತಲುಪಿಸಿದ್ದೇವೆ ಎಂದು ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ. ಆದರೆ BLOಗಳ ಹತ್ತಿರ ಸಾಕಷ್ಟು ಎನ್ಯುಮರೇಷನ್ ಫಾರಂ ಹಾಗೇ ಇವೆ, ಸರಿಯಾಗಿ ಬೂತ್ ಮಟ್ಟದಲ್ಲಿ ಮುಟ್ಟಿಲ್ಲ. ಸರ್ಕಾರದ ಅಧಿಕಾರಿಗಳು ಮಾತ್ರ ಹಾಕುತ್ತಿದ್ದಾರೆ ಎಂದು ನಗರದ ಬಿಜೆಪಿ ಮಂಡಲ ಅಧ್ಯಕ್ಷ ಸಿದ್ದರಾಮೇಶ್ ಮನ್ನಾಪುರ ಹೇಳಿದರು. ಗುರುವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಷ್ಟ್ರೀಯ ಚುನಾವಣೆ ಆಯೋಗ ನಡೆಸುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಸ್ವಾಗತಾರ್ಹ. ಅಧಿಕಾರಿಗಳು ಅರ್ಹ ಮತದಾರರಿಗೆ ಅವಕಾಶ ಕೊಡಿ, ಅನರ್ಹ ಮತದಾರರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಿ. ಜೂನ್ 30ರಿಂದ ಪ್ರಾರಂಭವಾದ SIR ಪ್ರಕ್ರಿಯೆ ಆಗಸ್ಟ್ 8ರಂದು ಪೂರ್ಣಗೊಳ್ಳಲಿದ್ದು, ಎನ್ಯುಮರೇಷನ್ ಅರ್ಜಿ ಪಡೆದು ಸರಿಯಾಗಿ ತುಂಬಿ ಮರಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸಿ. ಕೇವಲ ಅರ್ಜಿ ಪಡೆದು ತಮ್ಮಲ್ಲಿಯೇ ಇಟ್ಟುಕೊಳ್ಳಬೇಡಿ ಎಂದು ಮನವಿ ಮಾಡಿದರು. SIR ಪ್ರಕ್ರಿಯೆಯಲ್ಲಿ ಅರ್ಹರಿಗೆ ಅನ್ಯಾಯ ಆಗಬಾರದೆಂಬ ದೃಷ್ಟಿಯಿಂದ ಮನೆಗೆ ತೆರಳಿ ಜನರ ಸಂಪರ್ಕ ಅಭಿಯಾನ ಮಾಡಿ ವಿವರಣೆ ಪಡೆದು SIR ಪ್ರಕ್ರಿಯೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಪಕ್ಷದ ಹಿರಿಯರು ಮತ್ತು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ, ಮುಖಂಡರಾದ ಕೆ ಕರಿಯಪ್ಪ, ಕಾರ್ಯಕರ್ತರು, BLOಗಳು ಜುಲೈ 25 ಮತ್ತು 26ರಂದು 2 ದಿನ ಪ್ರತಿ ಮನೆಗೆ ತೆರಳಿ ಸಂಪರ್ಕ ಅಭಿಯಾನ ನಡೆಸಿ ಮತದಾನದ ಮಹತ್ವ ತಿಳಿಸುವ ಕೆಲಸವನ್ನು ಮಾಡಲಾಗುತ್ತದೆ. ಕೆಲವು ಕಡೆಗೆ ಎನ್ಯುಮರೇಷನ್ ಅರ್ಜಿಯನ್ನು ವಿತರಣೆ ಮಾಡದೆ ತಮ್ಮಲ್ಲಿಯೇ ಇಟ್ಟುಕೊಂಡಿದ್ದಾರೆ. ಕೂಡಲೇ ಎಲ್ಲ ಅರ್ಜಿಗಳನ್ನು ವಿತರಣೆ ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡ ಕೆ ರಾಜಶೇಖರ್, BLA ಸಿದ್ದಲಿಂಗಯ್ಯ ಸ್ವಾಮಿ, ಗ್ರಾಮೀಣ ಮಂಡಲ ಅಧ್ಯಕ್ಷ ಯಂಕೋಬ್ ನಾಯಕ್, ಯುವ ಘಟಕದ ಅಧ್ಯಕ್ಷ ಮುತ್ತು ಬರ್ಸಿ, ರವಿ ಉಪ್ಪಾರ್, ಮಲ್ಲಯ್ಯ, ರಾಮಕೃಷ್ಣ, ರಮೇಶ್, ನಿರುಪಾದಿ, ಚಿದಾನಂದ್ ಸೇರಿದಂತೆ ಅನೇಕರಿದ್ದರು. ನಿಮ್ಮ ಪತ್ರಿಕಾಗೋಷ್ಠಿಯ ಮುಖಾಂತರ ಕೂಡ ಒಂದು ಪ್ರಚಾರ ಆಗಬೇಕು. ಎಲ್ಲ ಜನರಿಗೂ ಕೂಡ ಅರ್ಹರ ಮತದಾರರ ಪಟ್ಟಿಯಲ್ಲಿ ಅರ್ಹರನ್ನು ನಾವು ಉಳಿಸಲೇಬೇಕು. ಅವ್ರು ಯಾರೇ ಇರಲಿ, ಯಾವ ಜಾತಿಯವರಲ್ಲಿ, ಯಾವ ಧರ್ಮದವರಲ್ಲಿ, ಏನೇ ಇರಲಿ, ಅವರ ಮತಗಳನ್ನು, ಯಾಕಂತಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಮತದಾನದ ಹಕ್ಕನ್ನು ನಾವು ಉಳಿಸಲೇಬೇಕು. ಮತ್ತು ಅನರ್ಹರನ್ನು ನಾವು ತರಿಸಲೇಬೇಕು. ಅನರ್ಹರು ಕೂಡ ಉಳ್ಕೊಳ್ಬಾರ್ದು. ಹಾಗಾಗಿ ಪರಿಷ್ಕರಣೆ 20-25 ವರ್ಷಗಳು ಒಮ್ಮೆ ನಡೀತಕ್ಕಂಥದ್ದನ್ನು ನಾವು ಎಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತೀವಿ. ಅದಕ್ಕೆ ನಿಮ್ಮ ಪತ್ರಿಕೆ ಗೋಷ್ಠಿ ಮುಖಾಂತರ ಈ ಒಂದು ಎಲ್ಲ ಸಾರ್ವಜನಿಕರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಮನೆ ಸಂಪರ್ಕ ಆಗಬೇಕು ಅನ್ನೋದು ಕೂಡ ಕಾರ್ಯಕರ್ತರಿಗೆ ಉಳಿದಂತೆ ಎಲ್ಲರಿಗೂ ಕೂಡ ತಿಳಿಸಲಿಕ್ಕೆ ನಾವು ಈ ಒಂದು ಪತ್ರಿಕೆ ಗೋಷ್ಠಿಯನ್ನು. ಜುಲೈ 1ರಿಂದ ಕೆಲಸ ನೀಡುವ ಪುಟಗಟ್ಟಲೆ ಜಾಹೀರಾತು ನೀಡುವ ಸರ್ಕಾರ ಜುಲೈ 22 ಬಂದರೂ ಕೆಲಸ ನೀಡಿಲ್ಲ. ಕೆಲಸ ನೀಡುವಂತೆ ಒತ್ತಾಯಿಸಿ ಸಾಲಗುಂದ ಪಂಚಾಯಿತಿ ಮುಂದೆ ಕೃಷಿ ಕೂಲಿಕಾರ ಹಾಗೂ ರೈತ ಸಂಘದಿಂದ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಲಾಯಿತು. ಸಾಲಗುಂದ ಗ್ರಾಮದ ಆಸ್ಪತ್ರೆಯಲ್ಲಿ ಕಾಯಂ ವೈದ್ಯರಿಲ್ಲ, ಶಾಲೆಯಲ್ಲಿ ಕಾಯಂ ಶಿಕ್ಷಕರಿಲ್ಲ. ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಅಲ್ಪ ಗೌರವಧನ ನೀಡುವ ಮೂಲಕ ದುಡಿಸಿಕೊಳ್ಳುತ್ತಿದೆ. ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ, ಸೂಕ್ತ ಗಟಾರದ ವ್ಯವಸ್ಥೆ ಇಲ್ಲ. ಇಷ್ಟೆಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಬದುಕು ಸಾಗಿಸುತ್ತಿರುವ ಗ್ರಾಮದ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ನೀಡದೇ ಇರುವ ಪರಿಣಾಮ ಗುಳೆ ಹೋಗಿ ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿಗಳೇ ಕಾರಣ.
ಜನರ ಜೊತೆ ನಾವಿದ್ದೇವೆ ಎಂದು ತಮ್ಮ ಸಾಧನೆ ಕುರಿತು ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿದರೆ ಸಾಕೆ, ಉದ್ಯೋಗ ನೀಡಬೇಕಲ್ಲವೇ? ಇದುವರೆಗೂ ಕೆಲಸ ನೀಡಿಲ್ಲ, ಕೂಡಲೇ ಕೆಲಸ ನೀಡಬೇಕು ಎಂದು ಕೃಷಿ ಕೂಲಿಕಾರ ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಗ್ರಾಮದ ಬಸ್ ನಿಲ್ದಾಣದಿಂದ ಪ್ರತಿಭಟನೆ ಮೂಲಕ ಪಂಚಾಯಿತಿ ಕಚೇರಿಗೆ ಮತ್ತು ನಾಡ ಕಚೇರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಗೇಸುದರಾಜ್, ಗರೀಬ್ ಕೊಡ್ಲಿ, ಯಂಕಪ್ಪ ಕೆಂಗಲ್, ನರಸಣ್ಣ ಕೆಂಗಲ್, ಉಮೇಶ್ ಸಾಲ್ಗುಂದ, ಕಾಜಬನಿ, ಅಜ್ಮೀರ್ ಚೌಧರಿ, ಶೇಖರಪ್ಪ ಕೊಂಚಗೇರಿ, ವಾಜಿದ್, ರಾಮಚಂದ್ರ ಹಡ್ಪದ್, ಸರ್ವರ್ ಸಾಬ್, ಮೌಲಸಾಬ್ ಫಣಿ, ವಿರೂಪಾಕ್ಷಿಗೌಡ, ಶ್ರೀನಿವಾಸ ರೆಡ್ಡಿ, ಸಮೀನಾ ಬೇಗಂ, ಪಾರ್ವತಮ್ಮ, ರೇಣುಕಮ್ಮ, ಲಲಿತಮ್ಮ, ಮಂಜಮ್ಮ, ಭಾನು ಬಿ, ಬಸವಂತರಾಯಗೌಡ, ಕಲ್ಲೂರು ಜಿಲ್ಲಾಧ್ಯಕ್ಷರು ಇದ್ದರು. ನಗರದ ನಟರಾಜ್ ಕಾಲೋನಿಯಲ್ಲಿ ಯುಜಿಐಡಿ ಚರಂಡಿ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಗಟಾರ ನೀರು ಮನೆಗಳಿಗೆ ನುಗ್ಗುತ್ತಿದ್ದು, ನಗರಸಭೆಯಲ್ಲಿ ಈಗಾಗಲೇ ಎಸ್ಟಿಮೇಟ್ ರೆಡಿಯಾಗಿದ್ದರೂ ಕೂಡ ಸರಿಯಾಗಿ ಚರಂಡಿ ನೀರು ಹೋಗುವ ವ್ಯವಸ್ಥೆ ಮಾಡದೆ ನಿರ್ಲಕ್ಷ್ಯ ವಹಿಸಿ ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದಾರೆ ಎಂದು ವಾರ್ಡಿನ ಜನರು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಶಂಕರ್ ಟ್ರಸ್ಟ್ ಕಾಲೇಜಿನ ಎದುರುಗಡೆ ಇರುವ ವಾರ್ಡಿನಲ್ಲಿ ಚರಂಡಿ ವ್ಯವಸ್ಥೆಯನ್ನು ನಗರಸಭೆ ಅಧಿಕಾರಿಗಳು ಮಾಡದ ಕಾರಣ ಇಂದು ಚರಂಡಿ ನೀರು ತುಂಬಿ ಗಲೀಜು ನೀರು ಮನೆಗಳಿಗೆ ನುಗ್ಗುತ್ತಿದೆ. ಈಗಾಗಲೇ ಅನೇಕ ಬಾರಿ ನಗರಸಭೆಗೆ ಅರ್ಜಿ ಸಲ್ಲಿಸಿ ಮೌಖಿಕವಾಗಿ ತಿಳಿಸಿದರೂ ಪ್ರಭಾವಿ ವ್ಯಕ್ತಿಗಳ ಮಾತು ಕೇಳಿ ಚರಂಡಿಯನ್ನು ಸಂಪೂರ್ಣ ಬಂದ್ ಮಾಡಿದ್ದಾರೆ. ಈ ಕಾರಣವಾಗಿ ಪಕ್ಕದ ಖಾಲಿ ಜಾಗ ಇರುವುದರಿಂದ ಅಲ್ಲಿಂದ ಚರಂಡಿ ನೀರು ಹೋಗಲು ಅನುಕೂಲ ಮಾಡಿದ್ದರು. ಆದರೆ ಈಗ ಆ ಜಾಗದಲ್ಲಿ ಈಗ ಮಣ್ಣು ಹಾಕಿ ಮುಚ್ಚಿದ್ದರ ಪರಿಣಾಮವಾಗಿ ಗಟಾರ್ ತುಂಬಿ ಗಲೀಜು ನೀರು ಮನೆಗಳಿಗೆ ನುಗ್ಗುತ್ತಿದೆ. ಈ ಮೊದಲು ಎಸ್ಟಿಮೇಟ್ ಇದ್ದ ಹಾಗೆ ನಮಗೆ ಚರಂಡಿ ವ್ಯವಸ್ಥೆ ಮಾಡಿಕೊಡಲು ನಗರಸಭೆ ಅಧಿಕಾರಿಗಳಲ್ಲಿ ವಾರ್ಡಿನ ಸಾರ್ವಜನಿಕರು ಮನವಿ ಮಾಡಿಕೊಂಡರು. ಈ ವೇಳೆ ಮಾಜಿ ನಗರಸಭೆ ಸದಸ್ಯ ಕೆ ರಾಜಶೇಖರ್, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಸಿದ್ದರಾಮೇಶ ಮನ್ನಾಪುರ್, ನಗರಸಭೆ ಅಧಿಕಾರಿಗಳು ಸೇರಿದಂತೆ ವಾರ್ಡಿನ ಸಾರ್ವಜನಿಕರು ಇದ್ದರು. ಮಾಡಿಕೊಡೋದಾದ್ರೆ ಮಾಡಿಕೊಡೋದು, ಇಲ್ಲದ್ರೆ ಇಲ್ಲಪ್ಪ ಅಂತ ಹೇಳೋದು ಅಷ್ಟೇ ಅಲ್ರಿ ಸರ್. ಅದಕ್ಕೆ ಬೇರೆ ಕೆಲಸ ಐತಲ್ರಿ ಸರ್. ನಾವು ಯಾವಾಗಲೂ ನಾವು ಆಫೀಸರ್ ಮೇಲೆ ಯಾವಾಗಲೂ ಗೌರವ ಇಟ್ಟಿರ್ತೀವಿ ಸರ್, ಯಾರಿಗೆ ಅನ್ಯದ ಮಾಡಲ್ಲ. ಈಗ ಒಬ್ಬರು ಮನೆ ಸಮಸ್ಯೆ ಏನು ಅಡ್ಜಸ್ಟ್ ಮಾಡಿ ಒಂದು ಏನೋ ಮಾಡ್ಬೋದು ಸರ್. ಈಗ 50-100 ಮನೆ ಸಮಸ್ಯೆ ಇದ್ದಾಗ ಅದನ್ನು ನಾವು ನೀವು ಫಾಲೋಅಪ್ ಮಾಡಿಲ್ಲ ಅಂದರೆ ಯಾರಿಗೆ ಹೇಳ್ತಾರೆ ಹೇಳಿ ಸರ್. ಈಗ ಫಸ್ಟಿಗೆ ಬೇಕಾಗಿರ್ತಾರೆ ಸರ್, ತಗೊಂಬಿಟ್ಟಿರ್ತಾರೆ ಪ್ಲಾಟ್ಗಳೆಲ್ಲ, ಅವು ಅಡ್ಜಸ್ಟ್ ಮೇಲೆ ಹೊಂಟು ಬಿಟ್ಟಿರ್ತಾವೆ. ಅಲ್ಲ ಹೇಳ್ತೇನೆ ಸರ್, ಈಗ ಅನುಕೂಲ ಇದ್ದಾಗ ನಾವು ಕೊಡೋ ತಗೊಂಬೋದ್ರಾಗಾಯಿತು ಕಮ್ಮಿ ರೇಟ್ನಾಗ ಅಂತೇಳಿ ತಗೊಂಬಿಟ್ಟಿರ್ತಾರೆ. ಆವಾಗ ಅವರೂ ಕೊಟ್ಬಿಟ್ಟಿರ್ತಾರೆ ಡ್ರೈನೇಜು. ಈಗ ಸ್ವಲ್ಪ ಡಿಮ್ಯಾಂಡ್ ಆದಂಗೆಲ್ಲ ಅದನ್ನು ಫಾಲೋಅಪ್ನಾಗ ಬಂದ್ ಮಾಡ್ಕೊಂಡಿರ್ತಾರೆ. ಅದನ್ನು ಅವ್ರು ಕೂಡ ಹೇಳಿಸ್ಬಿಡು ಸರ್. ನಾನು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಸ್ತೀವಿ ಫೋನ್ನಾಗ, ಏನು ಪ್ರಾಬ್ಲಮ್ ಇಲ್ಲ, ಈಗ ಮಳೆಗಾಲ ಹೋಗತ್ತಾನ ಮಾಡಿರಿ ಸರ್. ಯಾಕಂದ್ರೆ ನಿಮಗೆ ಪ್ರಾಬ್ಲಮ್, ನನಗೇನು ಬರಲ್ಲ, ನಿಮಗೆ ಪ್ರಾಬ್ಲಮ್. ನೀರೆಲ್ಲ ಒಕ್ಕಡೆಗೆ ಯಾರು ತಗೊಂಡು ಬರ್ತಾರೆ, ಆ್ಯಂಬುಲೆನ್ಸ್ ತಗೋತಾರೆ, ನಿಮ್ಮ ತಗ ಬರ್ತಾರೆ, MP ಸಾಬ್ ತಗೋತಾರೆ, ಕಾರ್ಯಪಣದಕ್ಕೆ ಬರ್ತಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.